ಈ ಮಳೆಗೆ ಚಳಿಗೆ ಬಿಸಿ ಬಿಸಿಯಾಗಿರೋದು ಖಾರ ಆಗಿರೋದು ಏನಾದರೂ ತಿನ್ನಬೇಕಂತ ಅನಿಸುತ್ತಲ್ಲ. ಸರಿ ಏನು ಮಾಡೋಣ, ಮತ್ತು ರಾತ್ರಿ ಊಟಕ್ಕೆ ಬೇರೆ ಏನಿರಲಿಲ್ಲ, ಸ್ಪೆಷಲ್ ಆಗಿರಬೇಕು ಅಂತ ಅನಿಸುತ್ತಲ್ಲ. ಆ ಟೈಮಲ್ಲಿ ಈ ಥರದ್ದು ಏನಾದರೂ ಒಂದು ಮಾಡ್ಕೋಬೋದು ನೋಡಿ. ಪುದೀನ ಸೊಪ್ಪು ಬೇರೆ ಕಾಯಿ ಪಲ್ಯ ಜೊತೆಗೆ ತೊಗೊಂಬಂದುಬಿಟ್ಟಿದ್ರು. ಆ ಪುದೀನ ಸೊಪ್ಪು ಏನು ಮಾಡೋದಪ್ಪ ಅಂತಂದೇಳಿ ಹಾಗೆ ಸೋಸಿ ತೆಗೆದಿಟ್ಟಿದ್ದೆ. ಅದನ್ನ ಕ್ಲೀನಾಗಿ ತೊಳ್ಕೊಂಡೆ ನಾನಿಲ್ಲಿ. ತೊಳ್ಕೊಂಡು ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊಂಡು, ಇಲ್ಲಿ ಒಂದು ದೊಡ್ಡ ಬೆಳ್ಳುಳ್ಳಿ ತೊಗೊಂಡು ಬೇಳೆ ಮಾಡಿಕೊಂಡು ಅದನ್ನು ಹಾಕ್ಕೊಂಡೆ. ಹಾಗೆ ಒಂದು 5-6 ಹಸಿಮೆಣಸಿನ್ಕಾಯಿ. ಖಾರ ಜಾಸ್ತಿ ಬೇಕಪ್ಪ ಅಂತಂದರೆ ನೀವು ಜಾಸ್ತಿ ಹಾಕ್ಕೊಳ್ರಿ ಖಾರ ನೋಡಿಕೊಂಡು. ಆಮೇಲೆ ನಾನಿಲ್ಲಿ 1 ಇಂಚಿನಷ್ಟು ಹಸಿ ಶುಂಠಿನ ತೊಗೊಂಡಿದ್ದೀನಿ, ಅಲ್ಲನ. ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಬಿಟ್ಟು ನಾನಿಲ್ಲಿ ರುಬ್ಕೊಂಬತ್ತೇನೆ. ಈ ಪದಾರ್ಥ ಎಲ್ಲ ಈಗ ಅಷ್ಟು ಫೈನ್ ಪೇಸ್ಟ್ ಆಗಬೇಕು. ಈ ಥರ ಬೇಕಂದರೆ ನಿಮಗೆ ನೀರು ಹಾಕ್ಕೊಂಡು ರುಬ್ಕೊಳ್ರಿ. ನೀರೇನು ಬೇಕಾಗಲ್ಲ, ಅದನ್ನು ತೊಳೆದಿರ್ತಾವಲ್ಲ ನಾವು ಪುದೀನ ಸೊಪ್ಪು, ಅದೇ ಸಾಕಾಗುತ್ತೆ. ಹಾಗೆ ಇಲ್ಲಿ ನಾನು ಒಂದು ಬಾಳಿಗೆ ಇಟ್ಕೊಂಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ 1 ಸ್ಪೂನಷ್ಟು. ಅದಕ್ಕೆ ಜೀರಿಗೆ ಮತ್ತು ಇಲ್ಲಿ ನಾನು ಈರುಳ್ಳಿ ಹಾಕ್ಕೋತೀನಿ. ಈರುಳ್ಳಿ ಮತ್ತು ಜೀರಿಗೆ ಚೆನ್ನಾಗಿ ಫ್ರೈ ಆಗಬೇಕು. ಬೇಕಂದರೆ ನೀವು ಗೋಡಂಬಿನೂ ಫ್ರೈ ಮಾಡ್ಕೊಂಡು ಇಟ್ಕೊಂಡ್ರೆ ಲಾಸ್ಟಿಗೆ ಅನ್ನದ ಮೇಲೆ ಗೋಡಂಬಿನ ಹಾಕೋಬೋದು, ಅದು ಕೂಡ ಭಾಳ ಟೇಸ್ಟ್ ಆಗುತ್ತೆ. ಇಲ್ಲಿ ನಾನು ಈರುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದೆಲ್ಲ ಪೇಸ್ಟನ್ನು ನಾನು ಅದಕ್ಕೆ ಹಾಕ್ಕೊಂಡು ಇಳ್ಕೊಳ್ತೀನಿ. ಪುದೀನ ಮತ್ತು ಪಾಲಕ್ ಸೊಪ್ಪನ್ನು ಡೈಲಿ ಯೂಸ್ ಮಾಡಬೇಕು, ಹೆಲ್ತಿಗೆ ತುಂಬ ಒಳ್ಳೆಯದು ಅಂತಂದೇಳಿ ಹೇಳ್ತಾರೆ, ನೀವು ಕೇಳಿದಿರಿ. ಈ ಥರ ಏನಾದರೂ ಒಂದು ರೀತಿಲಿ ನಾವು ಪುದೀನ ಸೊಪ್ಪು ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ಗೆ ಇದ್ರ ಬೆನಿಫಿಟ್ಸು ತುಂಬ ಒಳ್ಳೆಯದು. ಮತ್ತು ಇದು ರಿಚ್ ಆ್ಯಂಟಿ ಆಕ್ಸಿಡೆಂಟ್ ಇರ್ತೈತಿ. ಇದು ತಿನ್ನೋದ್ರಿಂದ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಎಲ್ಲ ಸಿಗುತ್ತೆ. ಮತ್ತು ಬೆಳಿಗ್ಗೆ ಎಲ್ಲ ಇದ್ರ ಪುದೀನ ಜ್ಯೂಸನ್ನು ಫ್ರೆಶ್ ಆಗಿ ಕುಡಿಯೋದ್ರಿಂದನೂ ಕೂಡ ನಮ್ಮ ದಿನ ಫುಲ್ಲು ಖುಷಿಯಾಗಿ, ಮತ್ತು ನಾವು ಎಷ್ಟೊಂದು ವರ್ಕ್ ಮಾಡಿದರೂ ಕೂಡ ಸುಸ್ತು ಅನ್ಸೋದಿಲ್ಲ. ನಮ್ಮನ್ನು ಫುಲ್ಲು ಏನಪ್ಪ ಅಂತಂದ್ರೆ ಚೆನ್ನಾಗಿ ಸುಸ್ತಾಗ್ದಂಗೆ ನೋಡ್ಕೊಳ್ತೈತಿ ಇಡೀ ದಿನಾನೂ ಕೂಡ. ಬೇಕಾದ್ರೆ ನೀವು ಬೆಳಗ್ಗೆ ಇದನ್ನು ಟ್ರೈ ಮಾಡಿ ನೋಡಿರಿ. ಹಾಗೆ ಮತ್ತು ಟೀಗೆ ನೀವು ಬ್ಲ್ಯಾಕ್ ಟೀ ಎಲ್ಲ ಮಾಡ್ಕೊಂಡ್ರೆ ಅದರಲ್ಲಿ ಒಂದು ಸ್ವಲ್ಪ ಪುದೀನ ಎಲೆಗಳನ್ನ ಹಾಕ್ಕೊಂಡು ನೀವು ಕುಡಿಯೋದ್ರಿಂದನೂ ಕೂಡ ಅದರದ್ದು ಫ್ಲೇವರ್ ಸಿಗೋದ್ರಿಂದ ನಿಮಗೆ ಫ್ರೆಶ್ನೆಸ್ ಬರ್ತೈತಿ. ಹಾಗೆ ಇಲ್ಲಿ ನಾನು ಇದನ್ನೆಲ್ಲ ಹಾಕಿದ್ನೆಲ್ಲ ಈಗ ನೋಡಿರಿ ಚೆನ್ನಾಗಿ ಅದು ಬಾಯ್ಲ್ ಆವಾಗ ಅದು ಬಾಯ್ಲ್ ಆಗ್ತಿರ್ಬೇಕಾದ್ರೆ ಎಣ್ಣೆ ಬಿಡಬೇಕು. ಆವಾಗ ನಾನು ಇಲ್ಲಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಸೈಡ್ ನೋಡಿರಿ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಡ್ತಾ ಇದೆ. ಆ ಥರ ಎಲ್ಲ ಎಣ್ಣೆ ಬಿಡಬೇಕು. ಬಿಟ್ಟರೆ ಇದನ್ನು ನಾವು ಎತ್ತಿ ಬಾಕ್ಸಲ್ಲಿನೂ ಕೂಡ ತೆಗೆದಿಟ್ಕೋಬೋದು. ಹೊರಗಡೆ ಇಟ್ಟರೂ 1 ದಿನ 2 ದಿನ ಹೊರಗಡೆ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಟರು ಒಂದು 4-5 ದಿನ ಫ್ರಿಜ್ಜಲ್ಲಿ ಇಟ್ಕೋಬೋದು. ನಮಗೆ ಬೇಕು ಅಂದಾಗ, ಅಥವಾ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಕಟ್ಟಬೇಕಾದ್ರೆ, ಅಥವಾ ನಮಗೇನಾದರೂ ಅನ್ನ ಮಿಕ್ಕಿದಾಗ ಕಲಿಸ್ಕೊಳ್ಳೋಕೆ ನಮಗೆಲ್ಲ ಅನುಕೂಲ ಆಗುತ್ತೆ. ಈ ಥರ ಪುದೀನ ಜಾಸ್ತಿ ಇದ್ದಾಗ ಇದನ್ನು ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಮ ಪುದೀನ ಸೊಪ್ಪನ್ನು ವೇಸ್ಟ್ ಮಾಡಲ್ಲ, ಹೆಲ್ತ್ಗೂ ಒಳ್ಳೆಯದು. ಇಲ್ಲ ಆವಾಗಲೇ ಕಲಿಸ್ಕೊಂಡ್ಬಿಡ್ಬೋದು. ಹಾಗೆ ಇಲ್ಲಿ ನಾನು ಹುಳಿ ಇಟ್ಕೊಂಡಿದ್ದೆ ನಾನು ಹುಣಸೆ ಹಣ್ಣಿಂದು 1 ಸ್ಪೂನಷ್ಟು ಹುಣಸೆ ಹುಳಿನೂ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು 2-3 ದಿನ ಇಡೋದ್ರಿಂದನೂ ಏನೂ ಆಗೋಲ್ಲ ಅಂತ. ನಿಮಗೆ ಹುಣಸೆ ಹುಳಿ ಬೇಡ ಅಂತಂದ್ರೆ ಇಲ್ಲಿ ಆವಾಗಲೇ ಮಾಡ್ಕೊಂಡು ಆವಾಗಲೇ ತಿನ್ನೋದಾದ್ರೆ ಲೆಮನ್ನು ಕೂಡ ಹಿಂಡ್ಕೋಬೋದು, ಅದು ಕೂಡ ಚೆನ್ನಾಗೇ ಇರ್ತೈತಿ. ಇದು ಇವಾಗ ನಾನು ಒಂದು ಬಾಕ್ಸಿಗೆ ಎತ್ತಿಡ್ಕೋತಾ ಇದ್ದೀನಿ. ಇದು ಜಾಸ್ತಿ ಆಗುತ್ತೆ ಅಂತಂದೇಳಿ ನಾನು ರಾತ್ರಿ ಮಾಡೋದ್ರಿಂದ ಇದನ್ನು ಮತ್ತೆ ಬೆಳಿಗ್ಗೆ ಒಂದು ಸ್ವಲ್ಪ ಫ್ರೆಶ್ ರೈಸಿಗೆ ಕಲಿಸ್ಕೋಬೋದು ಅಂತಂದು ಹೇಳಿಬಿಟ್ಟು ನಾನು ಎಷ್ಟು ಬೇಕೋ ತಂದಿರೋ ಪುದೀನ ಸೊಪ್ಪೆಲ್ಲ ಪೂರ್ತಿ ವೇಸ್ಟ್ ಮಾಡಬಾರ್ದು. ಅಂದರೆ ಈ ಥರ ನಾವು ಮಾಡಿಡ್ಕೊಂಡ್ವಿ ಅಂತಂದರೆ ನಾನು ಮೊದಲೇ ಹೇಳ್ದಂಗೆ ಯಾವಾಗ ಬೇಕಾದ್ರೆ ಅವಾಗ ಯೂಸ್ ಮಾಡ್ಬೋದು ಅಂತ ಹೇಳಿದೆ. ಈಗ ಅದೇ ಸ್ವಲ್ಪ ತೆಗೆದಿಟ್ಬಿಟ್ಟು ನಾನು ಎಷ್ಟು ಬೇಕು ಅಷ್ಟು ತಗೊಂಡು ಕಲಿಸ್ಕೊತಾ ಇದ್ದೀನಿ ನಾನು ಇದಕ್ಕೆ. ಹಾಗೆ ಮತ್ತು ಇದು ಅನ್ನ ಒಂದು ಸ್ವಲ್ಪ ಕುಕ್ಕರ್ ಲಿಡ್ ಓಪನ್ ಮಾಡಿಟ್ರೆ ಚೆನ್ನಾಗಿ ಉದುರು ಚೆನ್ನಾಗಿ ಬರ್ತೈತಿ. ಈಗ ನೋಡ್ರಿ ನಾನು ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತಂದೇಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಅವರಿಗೆ ಈ ಥರ ಒಂದು ರೈಸ್ ಯಾವ ರೀತಿ ಮಾಡ್ಕೋಬೋದು ಅಂತ ಗೊತ್ತಾಗುತ್ತೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹೊಸ ಮಾಡ್ತಿರೋ ರೆಸಿಪಿ ಎಲ್ಲ ನೀವು ನೋಡ್ಬೋದು. ಮತ್ತು ನಾನು ಇಲ್ಲಿ ರಾತ್ರಿ ಊಟಕ್ಕೆ ಮಾಡಿದ್ರಿಂದ ಹಸಿವು ಜಾಸ್ತಿ ಇರಲಿಲ್ಲ, ಹಾಗೆ ಲೈಟಾಗಿ ಊಟ ಮಾಡಬೇಕಾಗಿತ್ತಲ್ಲ, ನಾವು ಹಾಗಾಗಿ ಸಣ್ಣ ತಟ್ಟೆಲೆನೇ ಬಡಿಸಿದೆ. ತುಂಬ ಚೆನ್ನಾಗಿತ್ತು. ಜೊತೆಗೆ ಒಂದೊಂದು ಉಪ್ಪಿನಕಾಯಿ ಹಾಕ್ಕೊಂಡು ಬಿಸಿ ಪುದೀನ ಫ್ಲೇವರ್ನೊಂದಿಗೆ ರೈಸ್ ಭಾಳ ಚೆನ್ನಾಗಿತ್ತು. ಅದೇ ರೈಸ್ ಊಟ ಮಾಡಿ ಬೇಜಾರಾದಾಗ ಈ ಥರ ಒಂದೊಂದು ರೈಸ್ ಮಾಡ್ಕೊಂಡು ಊಟ ಮಾಡ್ಬೋದು.